Guys, ಎಲ್ಲರಿಗೂ ನಮಸ್ಕಾರ ಮ್ಯಾಮ್. ಗೆ ಬಂದ್ಬಿಟ್ಟು ಟಾರ್ಗೆಟೆಡ್ ಪ್ಲೇಯರ್ಸ್ ಆಗಿ 2 ಪ್ಲೇಯರ್ಸ್ ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದು ಕೂಡ ಸ್ಪಿನ್ ಬೌಲಿಂಗ್ ಆಗಿರುವಂತ ಆಲ್ರೌಂಡರ್ ಅನ್ನೇ ಇವರು ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಂಡ್ ಹಾಗೆ ಇನ್ನೊಂದು ಶಾಕಿಂಗ್ ವಿಷಯ ಏನಂತಂದ್ರೆ ಅದು ನಮ್ಮ XRCB ಆಗಿರುವಂತ ರಿಲೀಸ್ ಮಾಡಿರುವಂತ ಲಿಯಾಮ್ ಲಿವಿಂಗ್ಸ್ಟೋನ್ ಅವರು. ಲಿಯಾಮ್ ಲಿವಿಂಗ್ಸ್ಟೋನ್ ಅವರು ಬಂದ್ಬಿಟ್ಟು ಈ ಸರಿ CSK ಟಾರ್ಗೆಟೆಡ್ ಪ್ಲೇಯರ್ಸ್ ಆಗಿ ಹೋಗ್ತಾ ಇದ್ದಾರೆ ಅಂತೆ ಆಕ್ಷನ್ ಗೆ. ಅಂಡ್ ಹಾಗೆ ಇವ್ರು ಬಂದ್ಬಿಟ್ಟು ಲಾಸ್ಟ್ ಸೀಸನ್ ಬೆಂಗಳೂರಿಗೆ ಆಡಿದ್ರು. ಅಂಡ್ ಹಾಗೆ ಇವರ ಸೀಸನ್ ಅಷ್ಟೊಂದು ಚೆನ್ನಾಗಿ ಕೂಡ ಇರಲಿಲ್ಲ ಬೆಂಗಳೂರು ಪರವಾಗಿ. ಅಂಡ್ ಹಾಗೆ ಇವರು ಪಂಜಾಬ್ಗೂ ಕೂಡ ಆಡಿದ್ರು. ಪಂಜಾಬ್ ನಲ್ಲಿ ಕೂಡ ಇವ್ರ ಪರ್ಫಾರ್ಮೆನ್ಸ್ ಅಷ್ಟೊಂದು ಚೆನ್ನಾಗಿರೋದ ಕಾರಣಕ್ಕೆ ಬಿಟ್ಟಿದ್ರು. ಆದ್ರೆ ಈ ಸಲ ಬಂದ್ಬಿಟ್ಟು CSK ಇವ್ರ ಮೇಲೆ ಇಂಟ್ರೆಸ್ಟ್ ಅನ್ನ ತೋರಿಸಿದೆ ಅಂತೆ. ಅಂಡ್ ಹಾಗೆ ಅವರ ಪಿಚ್ ಕೂಡ ಸ್ಪಿನ್ ಆಗಿರೋದ್ರಿಂದ ಇವರು ಸ್ಪಿನ್ ಬೌಲಿಂಗ್ ಅಂಡ್ ಫಿನಿಶಿಂಗ್ ಕೂಡ ಮಾಡ್ತಾರೆ. ಹಾಗಾಗಿ ಈ ಸಲ ಬಂದ್ಬಿಟ್ಟು CSK ಬಂದ್ಬಿಟ್ಟು ಲಿಯಾಮ್ ಲಿವಿಂಗ್ಸ್ಟೋನ್ ಅವರನ್ನು ಬೈ ಮಾಡೋದಕ್ಕೆ ಆಪ್ಷನ್ ಗೆ ಹೋಗ್ತೀವಿ ಅಂತೇಳಿ ಆಲ್ರೆಡಿ ಅವರು ತಮ್ಮ ಅಫಿಷಿಯಲ್ ಆಗಿ ಹೇಳ್ಕೊಂಡಿದ್ದಾರೆ. ಅಂಡ್ ಹಾಗೆ ಇನ್ನು ಸೆಕೆಂಡ್ ಟಾರ್ಗೆಟೆಡ್ ಆಗಿ ಬಂದ್ಬಿಟ್ಟು ಇವರು ಗ್ಲೇನ್ ಮ್ಯಾಕ್ಸ್ವೆಲ್ ಅಂಡ್ ಆಸ್ಟ್ರೇಲಿಯನ್ ಆಲ್ರೌಂಡರ್ ಆಗಿರುವಂತಹ ಗ್ಲೇನ್ ಮ್ಯಾಕ್ಸ್ವೆಲ್ ಅವರನ್ನ ಬಂದ್ಬಿಟ್ಟು ಈ ಸಲ ಟಾರ್ಗೆಟೆಡ್ ಪ್ಲೇಯರ್ ಆಗಿ ಇವರು ಮತ್ತೆ ಆಕ್ಷನ್ ಗೆ ಹೋಗ್ತಾ ಇದ್ದಾರಂತೆ. ಅಂಡ್ ಹಾಗೆ ಇವರು ಕೂಡ ಲಾಸ್ಟ್ ಸೀಸನ್ ಬಂದ್ಬಿಟ್ಟು ಪಂಜಾಬ್ ಕಿಂಗ್ಸ್ ಆಡಿದ್ರು. ಆದ್ರೆ ಅಷ್ಟೊಂದು ಇವರ ಪರ್ಫಾರ್ಮೆನ್ಸ್ ಕೂಡ ಪಂಜಾಬ್ ಕಿಂಗ್ಸ್ ನಲ್ಲಿ ಚೆನ್ನಾಗಿರ್ಲಿಲ್ಲ. ಹಾಗಾಗಿ ಪಂಜಾಬ್ ಕೂಡ ಇವರನ್ನ ಕೈ ಬಿಟ್ಟಿದೆ. ಈ ಸರಿ ಬಂದ್ಬಿಟ್ಟು ಇವರು ಕೂಡ ಈ 2 ಪ್ಲೇಯರ್ ನಲ್ಲಿ ಒಬ್ಬರನ್ನ ಬೈ ಮಾಡೋದಕ್ಕೆ ನಾವು ಆಕ್ಷನ್ ಗೆ ಹೋಗ್ತೀವಿ. ಆದ್ರೆ ಯಾರು ಸಿಕ್ಕರು ನಾವು ಖುಷಿಯಾಗಿ ತಗೊಂಡ್ಬರ್ತೀವಿ ಅಂತೇಳಿ ಅಂಡ್ ಹಾಗೆ ರೂಮರ್ ಕೂಡ ಹೊರಗಡೆ ಇದೆ. ಅಂಡ್ ಹಾಗೆ ಇಬ್ರು ಕೂಡ ಸ್ಪಿನ್ ಬೌಲಿಂಗ್ ಮಾಡುವಂತವರಾಗಿದ್ದಾರೆ. ಅಂಡ್ ಹಾಗೆ ನಮ್ದು ಪಿಚ್ ಕೂಡ ಸ್ಪಿನ್ ತರನೇ ಅಂದ್ರೆ ಸ್ಪಿನ್ ಗೆ ಹೆಲ್ಪ್ ಆಗುವಂತ ಪಿಚ್ ಇರೋದ್ರಿಂದ ಈ ಸಲ ಬಂದ್ಬಿಟ್ಟು ಇವರಿಬ್ಬರ ಮೇಲೆ ಇಂಟ್ರೆಸ್ಟ್ ತೋರಿಸಿ ಆಕ್ಷನ್ ಗೆ ಹೋಗ್ತೀವಿ ಅಂತೇಳಿ CSK ಬಗ್ಗೆ ರೂಮರ್ಸ್ ಕೂಡ ಔಟ್ ಸೈಡ್ ಹರಿದಾಡ್ತಾ ಇದೆ. ಅಂಡ್ ಹಾಗೆ ಇಬ್ಬರಲ್ಲಿ ಒಬ್ರು ಹೋದ್ರು ಕೂಡ ಆಶ್ಚರ್ಯ ಇಲ್ಲ, ಯಾಕಂದ್ರೆ ಅವ್ರದ್ದು ಕೂಡ ಹೆವಿ ಅಮೌಂಟ್ ಇದೆ. ಅಂಡ್ ಹಾಗೆ ಸೆಕೆಂಡ್ ಮೋಸ್ಟ್ ಅಮೌಂಟ್ ಇಟ್ಕೊಂಡವರು ಕೂಡ ಅವರೇ. ಹೀಗಾಗಿ CSK ತಂಡಕ್ಕೆ ಈ ಸಲಿ ಒಂದು XRCBN ಅಥವಾ ಪಂಜಾಬಿಯನ್ ಪ್ಲೇಯರ್ ಬಂದ್ಬಿಟ್ಟು ಜಾಯ್ನಿಂಗ್ ಆಗೋದು ಫಿಕ್ಸ್ ಅಂತ ಹೇಳ್ತೇನೆ. ಅಂಡ್ ಹಾಗೆ ಯಾವ ಪ್ಲೇಯರ್ ಯಾವ ತಂಡಕ್ಕೆ ಹೋಗ್ತಾರೆ ಈ ಸಲಿ ಅಂತೇಳಿ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಗಾಯ್ಸ್.